ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯ 10ನೇ ದಿವಸ ಆಗಿರುತ್ತೆ. ಸಕ್ಸಸ್ಫುಲಿ 10ನೇ ದಿವಸಕ್ಕೆ ನಾನು ಇಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬಾ ಹೆಲ್ತ್ ಅಪ್ಸೆಟ್ ಆಗ್ತಾಯಿತ್ತು. ಸೊ ಕಂಟಿನ್ಯೂ ಮಾಡ್ತೀನೋ ಇಲ್ಲೋ ಅನ್ನುವಷ್ಟು ಡೌಟ್ ಇತ್ತು. ಸೊ ಫೈನಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಒಂದು ಡಿಟಾಕ್ಸ್ ಜ್ಯೂಸನ್ನು ತಗೋತಾ ಇದ್ದೀನಿ. ಇವತ್ತು ತೊಗೊಳ್ತಾ ಇರೋದು ಸೌತೆಕಾಯಿ ಡಿಟಾಕ್ಸ್ ಜ್ಯೂಸನ್ನ ತೊಗೋತಾ ಇದ್ದೀನಿ. ಅದನ್ನ ನಿಮ್ಮ ಜೊತೆ ಇವತ್ತು ಏನೆಲ್ಲ ತೊಗೊಂಡೆ ಅನ್ನೋದನ್ನು ಪ್ರತಿಯೊಂದನ್ನು ಈ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತಿದ್ದೀನಿ. ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೀಗೆ ಒಳ್ಳೆ ಡಿಟಾಕ್ಸ್ ಜ್ಯೂಸು ಮತ್ತು ಒಳ್ಳೆ ಹೆಲ್ದಿ ರೆಸಿಪೀಸ್ನ ನಾನು ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಫಸ್ಟು ಡಿಟಾಕ್ಸ್ ಒಂದು ಜ್ಯೂಸನ್ನು ತಗೋತಾ ಇದ್ದೀನಿ. ಸೌತೆಕಾಯಿ ಜ್ಯೂಸನ್ನು ತಗೋತಾ ಇದ್ದೀನಿ. ಆ್ಯಂಡ್ ಇವತ್ತು ಬಂದುಬಿಟ್ಟು ಓಟ್ಸಿಂದ ನಮ್ಮ ವೆಯ್ಟ್ ಲಾಸ್ ಆಗುತ್ತಾ ಅನ್ನುವ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ಕೆಲವ್ರಿಗೆ ಡೌಟ್ ಇರುತ್ತೆ, ಕೆಲವ್ರಿಗೆ ಗೊತ್ತಿರುತ್ತೆ. ಸೊ ನನಗೆ ಎಷ್ಟು ಗೊತ್ತು ನಾನು ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಸೌತೆಕಾಯಿ ಡಿಟಾಕ್ಸ್ ಜ್ಯೂಸ್ಗೆ ನಾನು ಸೌತೆಕಾಯಿನ ಕಟ್ ಮಾಡ್ಕೊಂಡು ಅದಕ್ಕೆ ಪುದೀನ ಮತ್ತು ಸ್ವಲ್ಪ ಹಸಿ ಶುಂಠಿ ಹಾಕಿ ಡಿಟಾಕ್ಸ್ ಜ್ಯೂಸನ್ನು ಬೆಳಗ್ಗೆ ತಗೋತಾ ಇದ್ದೀನಿ ಖಾಲಿ ಹೊಟ್ಟೆಯಲ್ಲಿ. ಇದು ಅರೌಂಡ್ 6-6:30 ಟೈಮ್ ಆ ಥರ ಹಾಕಿ ತಗೋತೀನಿ. ಯಾವುದೇ ಥರದ ಡಿಟಾಕ್ಸನ್ನು ನೀವು ಆದಷ್ಟು ಖಾಲಿ ಹೊಟ್ಟೆಯಲ್ಲೇ ತೊಗೊಳ್ಳಿ, ಎಫೆಕ್ಟಿವ್ ಆಗಿರುತ್ತೆ ನಿಮ್ಮ ವೆಯ್ಟ್ ಲಾಸ್ಗೆ. ಇನ್ನು ತುಂಬ ಜನರಿಗೆ ಡೌಟ್ ಇರುತ್ತೆ, ನಾವು ಬರೀ ಓಟ್ಸ್ ತಿಂದ್ಕೊಂಡೆ ವೆಯ್ಟ್ ಲಾಸ್ ಮಾಡ್ಬೋದಾ, 3 ಟೈಮ್ಸು ಓಟ್ಸ್ ತಿನ್ಬೋದಾ ಅಥವಾ 1 ಟೈಮ್ ಓಟ್ಸ್ ತಿನ್ಬೋದಾ, ಯಾವ ಥರ ತಿನ್ನಬೇಕು ಅಂತ ಹೇಳಿ. ಖಂಡಿತ ಓಟ್ಸ್ ತಿಂದ್ಕೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ, ಇಲ್ಲ ಅಂತ ಇಲ್ಲ. ಯಾವುದನ್ನೇ ಅತಿಯಾಗಿ ತಿಂದರೆ ಅದು ವೆಯ್ಟ್ ಲಾಸ್ ಆಗಲ್ಲ ಫ್ರೆಂಡ್ಸ್. ಒಂದೇನೋ ಒಂದು ನಾವು ತಿಂತೀವಿ ಅಂದರೆ ಅದನ್ನು ಒಂದು ಕ್ವಾಂಟಿಟಿ ಇಷ್ಟು ಅಂತ ತಿನ್ನಬೇಕು ಅಂತ ಇರುತ್ತೆ. ಅದನ್ನು ದಾಟಿ ನಾನು ಬರೀ 3 ಟೈಮ್ಸು ಓಟ್ಸ್ ತಿಂತೀನಿ, ಜಾಸ್ತಿ ಓಟ್ಸ್ ಹಾಕ್ಕೊಂಡು ತಿಂತೀನಿ ಅಂದರೆ ಆಗಲ್ಲ. ಓಟ್ಸ್ ಏನಕ್ಕೆ ನಿಮ್ಮ ಒಂದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಅಂದರೆ, ಓಟ್ಸು ರಿಚ್ ಇನ್ ಫೈಬರ್ ಯಾವ ಫುಡ್ಡಲ್ಲಿ ನಿಮಗೆ ಜಾಸ್ತಿ ಇರುತ್ತೆ ಆವಾಗ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಬೇಗ ಆಗುತ್ತೆ. ಯಾಕಂದರೆ ಮೆಟಬಾಲಿಸಮ್ ಚೆನ್ನಾಗಿ ಆಗುತ್ತೆ, ನಿಮಗೆ ತುಂಬ ಹೊತ್ತು ಹಸಿವಾಗೋದಿಲ್ಲ, ಫುಲ್ ಅನಿಸುತ್ತೆ ಹೊಟ್ಟೆ. ಅದರಲ್ಲಿ ಗ್ಲುಕನ್ ಅನ್ನುವಂಥ ಒಂದು ಅಂಶ ಇರುತ್ತೆ ಓಟ್ಸಲ್ಲಿ. ಓಕೆ, ಅದೇನು ಮಾಡುತ್ತೆ, ನಿಮ್ಮ ಹೊಟ್ಟೆ ಒಳಗೆ ಹೋಗಿ ಎಕ್ಸ್ಪ್ಯಾಂಡ್ ಆದಾಗ ನಿಮಗೆ ತುಂಬ ಹೊತ್ತು ಅದು ಫಿಲ್ಲಿಂಗ್ ಆಗಿ ಇರುತ್ತೆ. ಏನು ತಿನ್ನಬೇಕು, ಕ್ರೇವಿಂಗ್ಸು ಆ ಥರದ್ದು ಏನೂ ಆಗಲ್ಲ. ಆ ರೀತಿ ಇದ್ದಾಗ ಇಲ್ಲಾಂದರೆ ನಾವೇನು ಮಾಡ್ತೀವಿ, ನಾರ್ಮಲ್ ಬ್ರೇಕ್ಫಾಸ್ಟ್ ಏನಾದರೂ ತಿಂದಾಗ ನಮಗೆ ಮತ್ತೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಏನಾದರೂ ಕ್ರೇವಿಂಗ್ಸ್ ಆಗ್ತಾನೇ ಇರುತ್ತೆ. ಅದನ್ನು ಇದು ನಮಗೆ ಒಂದು ಕಂಟ್ರೋಲ್ ಮಾಡುತ್ತೆ ಓಟ್ಸು. ಇನ್ನು ಓಟ್ಸ್ ಯಾವ ರೀತಿ ತೊಗೋಬೇಕು ಅಂದರೆ, ಆದಷ್ಟು ನೀವು ಓಟ್ಸ್ ಸ್ಮೂತಿ ಅಥವಾ ಓವರ್ನೈಟ್ ಓಟ್ಸ್ ಈ ಥರ ತೊಗೊಳ್ಳಿ. ಆದಷ್ಟು ಜೀರೋ ಆಯಿಲ್ ಆ ಥರ ತೊಗೊಂಡ್ರೆ ಬೇಗ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ತುಂಬ ಆಯಿಲ್ ಹಾಕ್ಕೊಂಡು ದೋಸೆ ಆಮೇಲೆ ಚಿಲ್ಲ ಆ ಥರ ಮಾಡ್ಕೊಂಡು ತಿನ್ನೋಕ್ಕಿಂತ ಇದು ಏನಂದರೆ ಜೀರೋ ಆಯಿಲು, ಓವರ್ನೈಟು ಒಂದು 5 ಮಿನಿಟ್ಸ್ ನೀವು ಅದಕ್ಕೆ ಟೈಮ್ ಕೊಟ್ಟರೆ ಸಾಕು, ನೀವು ನೈಟ್ ರೆಡಿ ಮಾಡಿ ಇಟ್ಕೊಂಡು ಬಿಡ್ಬೋದು. ಈ ಒಂದು 3 to 4 ಡೇಸ್ ನಾನು ಅದನ್ನೇ ತಗೋತಾ ಇದ್ದೀನಿ. ನನಗೆ ತುಂಬ ಇಷ್ಟ ಆಗ್ತಾಯಿದೆ ಓವರ್ನೈಟ್ ಓಟ್ಸು. ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಓವರ್ನೈಟ್ ಓಟ್ಸ್ಗೆ ನೈಟೇ ನಾನು ಅದನ್ನು ಬೇಸ್ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ. ಒಂದು 7 ಸ್ಪೂನಷ್ಟು ನಾನು ಓಟ್ಸ್ನ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಚಿಯಾ ಸೀಡ್ಸು, ಒಂದು 1/2 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ತೊಗೊತೀನಿ. ನೀವು ಬೇಕಿದ್ರೆ 1 ಸ್ಪೂನು ಫ್ಲ್ಯಾಕ್ಸ್ ಸೀಡ್ಸ್ ತೊಗೋಬೋದು. ತುಂಬ ಹೀಟು ಅನ್ನೋ ಕಾರಣಕ್ಕೆ ನಾನು 1/2 ಸ್ಪೂನು ಫ್ಲ್ಯಾಕ್ಸ್ ಸೀಡ್ಸ್ ತೊಗೋತಾ ಇದ್ದೀನಿ. ಇನ್ನು ಸ್ವಲ್ಪ ಸ್ಕಿಮ್ಡ್ ಮಿಲ್ಕ್ ಅಂತಾರಲ್ಲ, ಕಾಯಿಸಿ ಆರಿಸಿರುವಂಥ ಕೆನೆ ತೆಗೆದಿರುವಂಥ ಹಾಲನ್ನು ನೀವು ವೆಯ್ಟ್ ಲಾಸ್ಗೆ ಬಳಸ್ಕೋಬೋದು. ಗಟ್ಟಿ ಹಾಲು ತೊಗೋಬಾರ್ದು. ಇನ್ನು ಅದನ್ನು ತೊಗೊಂಡು ನಾನು ನೈಟೆಲ್ಲ ಇಟ್ಟಿರ್ತೀನಿ. ಇನ್ನು ನಾವು ಅದನ್ನು ತೊಗೊಳಕ್ಕೆ 1 ಅವರ್ ಮುಂಚೆನೇ ನಾನು ಫ್ರಿಜ್ಜಿಂದ ಆಚೆ ತೆಗೆದುಬಿಟ್ಟು ಮನೇಲಿ ಯಾವ ಫ್ರೂಟ್ ಇರುತ್ತೆ ಅದೇ ಫ್ರೂಟನ್ನು ನಾನು ಹಾಕ್ಕೊಳ್ತೀನಿ. ಇದೇ ಅದೇ ಅಂತ ಏನೂ ಇಲ್ಲ. ಇವತ್ತು ಆ್ಯಪಲ್ ಇತ್ತು, ಕ್ಯಾರೆಟ್ ಇತ್ತು, ಹಾಗಾಗಿ ಆ್ಯಪಲ್ಲು ಮತ್ತು ಕ್ಯಾರೆಟ್ನ ಹಾಕ್ಕೋತಾ ಇದ್ದೀನಿ. ಇನ್ನು ಮೇಲೆ ನೀವು ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಆಲ್ಮಂಡು, ಆಮೇಲೆ ಪಿಸ್ತಾ, ಇನ್ನು ಮಿಕ್ಸ್ಡ್ ಸೀಡ್ಸ್ ಬರುತ್ತೆ, ಸನ್ಫ್ಲವರು, ಪಂಪ್ಕಿನ್ನು, ಈ ಥರ ಸೀಡ್ಸ್ನು ಕೂಡ ನೀವು ಹಾಕ್ಕೋಬೋದು. ನಾನು ಅದು ಯಾವುದನ್ನು ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ನಾನು ಸೋಕ್ ಮಾಡಿರೋಂಥ ಆಲ್ಮಂಡು ಮತ್ತು ವಾಲ್ನಟ್ನ ನಾನು ಹಂಗೆ ತಿಂದ್ಕೊಂಡಿರ್ತೀನಿ ಎಕ್ಸಸೈಸ್ ಎಲ್ಲ ಆದಮೇಲೆ. ಇದನ್ನು ಈಗ ತಿನ್ನೋಕ್ಕೆ ಒಂದು ರೀತಿ
ಕ್ಯಾರೆಟ್ ಹಲ್ವಾ ಥರ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ತಿನ್ನೋಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಇರೋದಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ. ಹಾಗೆ ಇನ್ನೊಂದು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲೂ ತೋರಿಸ್ತಾ ಹೋಗ್ತೀನಿ ಯಾವ ಥರ ನೀವು ಓವರ್ನೈಟ್ ಓಟ್ಸ್ನ ತಿನ್ಕೋಬೋದು ಅಂತ ಹೇಳಿ. ಓಟ್ಸು ಖಂಡಿತವಾಗೂ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಮಾಡುತ್ತೆ, ಬಟ್ ಕ್ವಾಂಟಿಟಿ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ತಿಂದ್ಕೊಂಡ್ರೆ ಖಂಡಿತ ಮಾಡುತ್ತೆ. ಇನ್ನು ಓಟ್ಸ್ನಿಂದ ನಾವು ತುಂಬ ವೆರೈಟಿ ಆಫ್ ಫುಡ್ಡನ್ನು ಮಾಡ್ಬೋದು. ಓಟ್ಸನ್ನು ನೀವು ರೋಲ್ಡ್ ಓಟ್ಸ್ ತೊಗೊಳ್ಳೋದು ಒಳ್ಳೆಯದು. ಚೆನ್ನಾಗಿ ಅದನ್ನು ಫ್ರೈ ಮಾಡಿ ನೀವು ಅದು ಪೌಡರ್ ಮಾಡಿ ಇಟ್ಕೋಬೋದು. ಇನ್ನು ನಿಮಗೆ ನೈಟ್ ಡಿನ್ನರ್ ಮಾಡೋಕ್ಕೆ ಏನು ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತಂದಾಗ ಒಂದು ಬೌಲಷ್ಟು ನೀವು ಓಟ್ಸ್ ಪೌಡರ್ನ ತೊಗೊಂಡು ಅದರಲ್ಲಿ ಎಲ್ಲ ಥರದ ವೆಜಿಟೇಬಲ್ಸ್ನ ಗ್ರೇಟ್ ಮಾಡಿ ಹಾಕ್ಕೊಂಡು ಒಂದು ದೋಸೆ ಥರ ಮಾಡ್ಕೊಂಡು ತಿನ್ಕೋಬೋದು. ಅಥವಾ ಏನು ಒಂದು ಉಪ್ಪಿಟ್ಟು ಥರ, ಕಿಚಡಿ ಥರ, ಹೆಸರು ಬೇಳೆ ಎಲ್ಲ ಹಾಕಿ ಕಿಚಡಿ ಥರ. ಇನ್ನು ಬರುವಂಥ ವೀಡಿಯೋಸ್ನಲ್ಲಿ ಓಟ್ಸ್ ರೆಸಿಪೀಸ್ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಈಗ ನಾನು ಓವರ್ನೈಟ್ ಓಟ್ಸ್ನ ಯಾವ್ಯಾವ ರೀತಿ ತೊಗೊಳ್ಳೋದು ಅಂತ ತೊಗೊಳ್ತಾ ಇದ್ದೀನಿ. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ, ಟೇಸ್ಟು ಕೂಡ ಚೆನ್ನಾಗಿತ್ತು. ಇನ್ನು ಕಣ್ಣು ಹಂಗೆ ಇದೆ, ಸ್ವಲ್ಪ ಜಾಸ್ತಿನೇ ಆಗಿದೆ, ಆದರೂ ವೀಡಿಯೋಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಡುವಲ್ಲೇ ನಾನು ಬಿಡ್ತಾಯಿಲ್ಲ, ಗಿವ್ ಅಪ್ ಮಾಡ್ತಾಯಿಲ್ಲ. ಈ ಸಲ ಹೇಗಾದರೂ ನಮ್ಮ ಒಂದು ಟಾರ್ಗೆಟ್ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಜರ್ನಿನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಆದರೂ ನಾವು ನಮ್ಮ ಮೈಂಡ್ ಸೆಟ್ಟಲ್ಲಿ ಇರಬೇಕು, ನಾವು ಅದನ್ನು ಮಾಡಿ ಅದನ್ನು ರೀಚ್ ಆಗಬೇಕು ಅಂಥೇಳಿ. ನನಗಿವಾಗ ತುಂಬ ಖುಷಿಯಾಗಿದೆ. ಒಂದೇ kg ಕಡಿಮೆ ಆದರೂ ಮನುಷ್ಯನಿಗೆ ಆ ಒಂದು ತೃಪ್ತಿ ಇರುತ್ತೆ. ಹಾಗಾಗಿ ನನಗೂ ಆ ಖುಷಿ ಇದೆ. ಇನ್ನು ಓಟ್ಸ್ ಅಂತೂ ತುಂಬಾ ನನಗೆ ಇಷ್ಟ ಆಗ್ತಾಯಿದೆ. ಆದಷ್ಟು ಓಟ್ಸ್ನ ಸೇರಿಸ್ಕೊಳ್ಳೋಣ ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ. ಕಮ್ಮಿಂಗ್ ವೀಡಿಯೋಸಲ್ಲಿ ಅದರ ರೆಸಿಪೀಸ್ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ಕೆಲವಷ್ಟು ಜನ ವೀಡಿಯೋಗಳನ್ನ ನೋಡ್ತಾ ಇದ್ರಿ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಆಗ ನನಗೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಇನ್ನು ಮಧ್ಯಾಹ್ನಕ್ಕೆ ನಾನು ಓಟ್ಸ್ ಕಿಚಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಓಟ್ಸು, ಸ್ವಲ್ಪ ಹೆಸರು ಬೇಳೆ ತೊಗೊಂಡು ಕಿಚಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ಎಲ್ಲ ಥರದ ವೆಜಿಟೇಬಲ್ಸು, ಕ್ಯಾರೆಟು, ಟೊಮೆಟೊ ಈ ಥರದ್ದನ್ನು ಹಾಕ್ಕೊಂಡು ಅದರ ಜೊತೆಗೆ 1 ಗ್ಲಾಸ್ ರಾಗಿ ಅಂಬಲಿ ನಾನು ಮಧ್ಯಾಹ್ನಕ್ಕೆ ತೊಗೊಂಡಿದ್ದೆ. ತುಂಬ ಥರ ವೆರೈಟಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಇಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ, ಓಟ್ಸ್ ರೆಸಿಪೀಸ್ ತುಂಬ ಸಿಗುತ್ತೆ. ಕೆಲವಷ್ಟು ದಿವಸಗಳ ಕಾಲ ನಾವು ಒಂದು ಪ್ಲ್ಯಾನ್ ಅಂತ ಮಾಡ್ಕೊಳ್ಳೇಬೇಕಾಗತ್ತೆ ನಮಗೋಸ್ಕರ. ಯಾಕಂದರೆ ನಮ್ಮ ಒಂದು ಟಾರ್ಗೆಟ್ ನಾವು ರೀಚ್ ಆಗಬೇಕಂದ್ರೆ ನಮಗೆ ಅಂತ ನಾವು ಒಂದು ಸ್ವಲ್ಪ ಟೈಮ್ ಕೊಡಲೇಬೇಕಾಗತ್ತೆ. ಹಾಗಾಗಿ ಆದಷ್ಟು ನೀವು ಫೋಕಸ್ ಆಗಿ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು ಅದನ್ನು ನೆನಪಲ್ಲಿ ಇಟ್ಕೊಂಡು ಈ ಒಂದು ವೆಯ್ಟ್ ಲಾಸ್ ಚಾಲೆಂಜನ್ನು ನೀವು ತೊಗೊಳ್ತಾ ಇದ್ದರೆ ಖಂಡಿತವಾಗಿ ಸ್ಟಾರ್ಟ್ ಮಾಡಿ. ಖಂಡಿತವಾಗಿಯೂ ಅದು ಒಂದು ಸಕ್ಸಸ್ ಸಿಗತ್ತೆ. ನಾನು ಓವರ್ನೈಟ್ ಓಟ್ಸ್ ತೊಗೊಂಡಾದಮೇಲೆ ನನಗೇನು ತೊಗೊಳ್ಳಲ್ಲ. ನನಗೆ ತಿನ್ನಬೇಕು ಅಂತ ಏನಾದರೂ ಅನಿಸಿದ್ರೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಕಾರ್ನು, ಏನಾದರೂ ಫ್ರೂಟ್ ಇದ್ದರೆ ಫ್ರೂಟು, ಇಲ್ಲ ಮೊಳಕೆ ಕಾಳು ಈ ಥರದ್ದನ್ನು ನಾನು ಒಂದು ಸ್ವಲ್ಪ ಚಿಕ್ಕ ಬೌಲಷ್ಟು ಮಾತ್ರ ತಗೊತೀನಿ. ಅದನ್ನು ಬಿಟ್ಟರೆ ನನಗೆ ಹಶ್ವೇ ಆಗೋದಿಲ್ಲ ಹೇಳಬೇಕು ಅಂದರೆ. ಮಧ್ಯಾಹ್ನದವರೆಗೂ ಫೀಲಿಂಗಾಗೇ ಇರುತ್ತೆ. ಇನ್ನು ಓಟ್ಸಲ್ಲಿ ನಿಮಗೆ ಫೈಬರ್, ಪ್ರೋಟೀನ್ ಎಲ್ಲನೂ ಇರೋದ್ರಿಂದ ಬೇಕಾಗಿರುವಂಥ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ನ್ಯೂಟ್ರಿಯೆಂಟು ನಿಮಗೆ ಸಿಗುತ್ತೆ. ಇನ್ನು ಮಧ್ಯಾಹ್ನ ನೈಟ್ ಆದಮೇಲೆ ನಾನು ಸಾಯಂಕಾಲಕ್ಕೆ ನೈಟ್ ಡಿನ್ನರ್ಗೆ ಲೌಕಿಯಿಂದ, ಸೋರೆಕಾಯಿಂದ ಈ ಥರ ಚಿಲ್ಲ ಮಾಡ್ಕೊಂಡಿದ್ದೆ. ಕಡಲೆ ಹಿಟ್ಟು ಮತ್ತು ಲೌಕಿನ ಹಾಕ್ಕೊಂಡು ಈ ಒಂದು ಚಿಲ್ಲಾನ ಇದ್ರ ಮೇಲೆ ಎಳ್ಳನ್ನು ಹಾಕ್ಕೊಂಡು ನೈಟ್ ಡಿನ್ನರ್ನ ಕಂಪ್ಲೀಟ್ ಮಾಡಿಕೊಂಡೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.